ಬೆಂಗಳೂರಿನ ಫುಟ್ಪಾತ್ನಲ್ಲಿ ಪಾದಚಾರಿಗಳು ಸಂಚರಿಸೋದು ಸಾಕಷ್ಟು ಕಷ್ಟವಾಗ್ತಾ ಇದೆ. ಅಂಥದ್ರಲ್ಲಿ ಫುಟ್ಪಾತ್ ಇದ್ರೂ ಓಡಾಡುವ ಪರಿಸ್ಥಿತಿ ನಿರ್ಮಾಣ ಮಾಡಲಾಗಿದೆ. ಯಾವ ರಸ್ತೆ ಆಗಿರುವ ಸಮಸ್ಯೆ ಏನು ನೀವೇ ನೋಡಿ. ಬೆಂಗಳೂರಲ್ಲಿ ಡೆಡ್ಲೈನ್ ಮೀರಿದ ಕಾಮಗಾರಿಗಳ ಕಾಟ. ಕಾಮಗಾರಿ ಹೆಸರಿನಲ್ಲಿ ಫುಟ್ಪಾತ್ ಅಗಿತ. ದಯವಿಟ್ಟು ಬೇಗ ಕಾಮಗಾರಿ ಮುಗಿಸಿ ಅಂತ ಜನರ ಮನವಿ. ವಾಹನ ಸಂಚರಿಸುವ ರಸ್ತೆಯಲ್ಲಿ ಪಾದಚಾರಿಗಳು ಸಂಚಾರ ಮಾಡಬಾರದು. ಫುಟ್ಪಾತ್ ಮೂಲಕವೇ ಸಂಚರಿಸಬೇಕು ಅನ್ನುತ್ತೆ ಸಂಚಾರ ಪೊಲೀಸ್ ಇಲಾಖೆ. ಆದ್ರೆ ನಗರದ ಹೃದಯ ಭಾಗದ ರಸ್ತೆಯಲ್ಲಿ ಸಂಚರಿಸಲು ಸಾವಿರಾರು ವಿದ್ಯಾರ್ಥಿಗಳು ಪರದಾಡುತ್ತಿದ್ದಾರೆ. ಸಿವಿಲ್ ಕೋರ್ಟ್, ಬೆಂಗಳೂರು ವಿವಿ, ಆರ್ಟ್ಸ್ ಕಾಲೇಜ್, ಸೈನ್ಸ್ ಕಾಲೇಜ್ ಇರೋ ರಸ್ತೆಯ ಎರಡೂ ಬದಿಯ ಫುಟ್ಪಾತ್ ಅನ್ನ ಕಾಮಗಾರಿ ಎಂದು ಹಾಳು ಮಾಡಿದ್ದಾರೆ. ಇದರಿಂದ ಜನರಿಗೆ, ಅದರಲ್ಲೂ ವಿದ್ಯಾರ್ಥಿಗಳಿಗೆ ತುಂಬಾ ಸಮಸ್ಯೆಯಾಗಿದೆ. ಅಭಿವೃದ್ಧಿ ಮಾಡ್ಲಿ, ಆದ್ರೆ ಅದನ್ನ ವೇಗವಾಗಿ ಮಾಡಬೇಕು. ಕಾಮಗಾರಿ ಎಂದು ಸಂಪೂರ್ಣ ಫುಟ್ಪಾತ್ ಹಾಳು ಮಾಡಿದ್ದು ಎಲ್ಲಿಯೂ ಓಡಾಡದಂತಾಗಿದೆ. ಯಾವಾಗ್ಲೂ ಬ್ಯುಸಿ ಇರೋ ರಸ್ತೆ ಇದು. ಈ ರಸ್ತೆಯಲ್ಲಿ ವಿದ್ಯಾರ್ಥಿಗಳು ಸಂಚರಿಸುತ್ತಿದ್ದು ಬೇಗ ಬೇಗ ಕಾಮಗಾರಿ ಮುಗಿಸದೆ ನಮಗೆ ನರಕ ತೋರಿಸುತ್ತಿದ್ದಾರೆ. ದಯವಿಟ್ಟು ಬೇಗ ಕಾಮಗಾರಿ ಮುಗಿಸಿ ನಮಗೆ ಸಮಸ್ಯೆ ಇಲ್ಲದಂತೆ ಸಂಚರಿಸುವಂತೆ ಮಾಡಿ ಎನ್ನುತ್ತಿದ್ದಾರೆ ವಿದ್ಯಾರ್ಥಿಗಳು. ಈ ಥರ ಫುಟ್ಪಾತ್ ಮೇಲೆಲ್ಲ ಈ ಥರ ಕನ್ಸ್ಟ್ರಕ್ಷನ್ ಮಾಡಬೇಕಂತ ಹೇಳಿ ಫುಲ್ಲು ಫುಟ್ಪಾತ್ ಎಲ್ಲ ಬ್ಲಾಕ್ ಮಾಡಿದ್ದಾರೆ. ಸೊ ಅದರಿಂದ ನಮ್ಮಂಥ ಕಾಲೇಜ್ ಸ್ಟೂಡೆಂಟ್ಗೆ ಮತ್ತು ಇಲ್ಲೇ ಪಕ್ಕದಲ್ಲಿ ಸಿವಿಲ್ ಕೋರ್ಟ್ ಇದೆ. ಸೊ ಅದರಿಂದ ತುಂಬ ಇಶ್ಯೂ ಆಗ್ತಿದೆ. ಕರೆಕ್ಟ್ ಟೈಮ್ ಬರೋಕ್ಕಾಗಲ್ಲ, ಕಾಲೇಜ್ ಲೇಟ್ ಆಗುತ್ತೆ. ಅವ್ರಿಗೂ ಏನಾದರೂ ಎಮರ್ಜೆನ್ಸಿಗೆ ಏನಾದರೂ ಕೋರ್ಟ್ ಕೇಸ್ ಏನಾದರೂ ಇದ್ದರೆ ತುಂಬ ಲೇಟ್ ಆಗುತ್ತೆ. ಸೊ ಅದಕ್ಕೆ ಎಷ್ಟು ಬೇಗ ಆಗುತ್ತೋ ಅಷ್ಟು ಬೇಗ ಇದೆಲ್ಲ ಕ್ಲಿಯರ್ ಮಾಡಿಸ್ಕೊಡಿ. ಅದರಿಂದ ನಮ್ಮ ಕಾಲೇಜ್ ಸ್ಟೂಡೆಂಟ್ಸ್ಗೆ, ಹುಡುಗರಿಗೆ, ಯಾರು ಗಾಡಿಯಲ್ಲಿ ಬರ್ತಾರೆ, ವೆಹಿಕಲ್ಸಲ್ಲಿ ಬರೋರಿಗೆ ಎಲ್ಲರಿಗೂ ಲೇಟ್ ಆಗುತ್ತೆ, ಆಕ್ಸಿಡೆಂಟ್ ಆಗೋಕ್ಕೆ ಸಮಸ್ಯೆ ಆಗುತ್ತೆ. ಸೊ ಅದಕ್ಕೆ ಎಷ್ಟು ಬೇಗ ಆಗುತ್ತೋ ಎಲ್ಲ ಕ್ಲಿಯರ್ ಮಾಡಿಕೊಡಿ ಅಂತ ಹೇಳ್ಬೇಕು ಸರ್. ನಾವು ಇಲ್ಲಿ ಇದೆಲ್ಲ ಕನ್ಸ್ಟ್ರಕ್ಷನ್ ಇನ್ನೂ ಕ್ಲೀನಾಗಿ ಮಾಡಿಲ್ಲ. ನಮ್ಗೆ ನಡೆಯೋಕ್ಕೆ ತುಂಬ ಕಷ್ಟ ಇದೆ. ಎಕ್ಸಾಮ್ಸ್ ಬೇರೆ ಇದೆ, ಲೇಟ್ ಆಗುತ್ತೆ ನಾವು ಬರೋಕ್ಕೆ. ಮತ್ತು ಇದೆಲ್ಲ ಬೇಗ ಮಾಡಿಕೊಡ್ಬೇಕು ಅಂತ ಕೇಳ್ಕೊತೀನಿ ಸರ್. ಸೊ ಇಲ್ಲಿ ತುಂಬ ಕಷ್ಟ ಆಗ್ತಾ ಇದೆ. ವೆಹಿಕಲ್ಸ್ ಎಲ್ಲ ತುಂಬ ಓಡ್ತಾ ಇದೆ. ಮತ್ತು ಬೆಳಗ್ಗೆ ಹೊತ್ತು ನಾವು ಬೇಗ ಬರಬೇಕು ಎಕ್ಸಾಮ್ಸ್ ಬರೆಯೋಕ್ಕೆ. ಸಿವಿಲ್ ಕೋರ್ಟ್, ಬೆಂಗಳೂರು ವಿವಿ, ಆರ್ಟ್ಸ್ ಕಾಲೇಜ್, ಸೈನ್ಸ್ ಕಾಲೇಜ್ ಇರೋ ರಸ್ತೆಯ ಎರಡೂ ಬದಿಯ ಫುಟ್ಪಾತ್ ಅಗೆಯಲಾಗಿದೆ. ಆದರೆ ಬೇಗ ಕಾಮಗಾರಿ ಮುಗಿಸಿ ಓಡಾಟಕ್ಕೆ ಅನುವು ಮಾಡಿಕೊಡದೇ ಇರೋದು ನಿತ್ಯ ಓಡಾಡೋ ಜನರಿಗೆ ತೊಂದರೆ ಆಗ್ತಿದೆ. ಈಗ ಆಯ್ತು, ಒಂದು 3 ತಿಂಗಳಾಯ್ತು ಇದು ಹಗ್ದು. ಈ ರೋಡ್ ಹಗ್ದಿರೋದ್ರಿಂದ ಫುಟ್ಪಾತ್ ಮೇಲೆ ನಡೆದಾಡ್ಬೇಕು. ಆ್ಯಕ್ಚುಲಾಗಿ ಈ ರೋಡಲ್ಲಿ ನಡೆದಾಡಿ ತುಂಬ ಆಕ್ಸಿಡೆಂಟ್ ಆಗ್ತಿದೆ. ಮತ್ತು ಬೆಳಗ್ಗೆ ಹೊತ್ತು ಬರೋವಾಗಲೂ ಅಷ್ಟೇ ಫುಲ್ ಟ್ರಾಫಿಕ್ ಆಗಿರುತ್ತೆ, ಬರೋಕ್ಕೆ ತೊಂದರೆ ಆಗುತ್ತೆ. ಸೊ ಇದು ತೆಗ್ದಿದ್ದಾರೆ, ಓಕೆ, ಡೆವಲಪ್ಮೆಂಟ್ ಮಾಡಬೇಕು, ಓಕೆ. ಅದು ಒಂದು ಸೈಡ್ ತೆಗ್ದು ಒಂದು ಸೈಡ್ ಹಂಗೆ ಇಟ್ಟು ಆಮೇಲೆ ಇನ್ನೊಂದು ಸೈಡ್ ಮಾಡಿದ್ರೆ ಓಕೆ. ಎರಡೂ ಸೈಡ್ ತೆಗ್ದಿದ್ದಾರೆ. ರೋಡ್ ಬೇರೆ ಚಿಕ್ಕದು, ಅದರಲ್ಲೂ ಫುಟ್ಪಾತ್ ಇಷ್ಟು ದೊಡ್ಡದು ಫುಟ್ಪಾತ್ ಯಾಕೆ? ಫಸ್ಟ್ ಆಫ್ ಆಲ್ ಅಷ್ಟು ಬಸ್ ಸ್ಟಾಪ್ ಐತೆ, ಇಷ್ಟು ಫುಟ್ಪಾತ್, ಇಷ್ಟೆಲ್ಲ ರೋಡ್ ಮಾಡಿದ್ರೆ ಆರಾಮಾಗಿ ಇಲ್ಲಿ ಓಡಾಡ್ಬೋದು. ನಾವಿಲ್ಲಿ ಓಡಾಡ್ಬೋದು, ಅಲ್ಲಿರಲ್ಲ. ಸೊ ಅದಕ್ಕೆ ತುಂಬ ಆಕ್ಸಿಡೆಂಟ್ ಆಗಿದೆ. ಮೊನ್ನೆ ನನಗೂ ತುಂಬ ಗಾಯಗಳಾಗಿದೆ. ನಾವು ಡೈಲಿ ಓಡಾಡಬೇಕಂದ್ರೆ ತುಂಬ ತೊಂದರೆ ಆಗ್ತಾಯಿದೆ ಸರ್ ನಮಗೆ. ಈ ಕಾಮಗಾರಿಗೆಲ್ಲ ಪೂರ್ಣನೇ ಗೊಂಡಿಲ್ಲ ಯಾವುದು. ಆ ಪೊಲೀಸವರು ರೋಡಲ್ಲಿ ತಿರುಗಾಡ್ಬೇಕಂದ್ರೆ ಪೊಲೀಸವರು ಹೋಗಿತಾ ಇದ್ದಾರೆ ಕೆಳಗಡೆ ಹೋಗಬೇಡಿ ಅಂತಂದು. ಮೇಲೆ ಹೋಗೋಕ್ಕೆ ಇಲ್ಲಿನೂ ದಾರಿ ಇಲ್ಲ. ಗೋರ್ಮೆಂಟಿಗೆ ರಿಕ್ವೆಸ್ಟ್ ಮಾಡೋದೇನೆಂದರೆ ಇದೆಲ್ಲ ಬೇಗ ಮುಗಿಸ್ಕೊಳ್ಳಿ ಅಂತಂದು. 3-4 ತಿಂಗಳಾಯ್ತು ಇದೇ ಕಾಮಗಾರಿ ನಡೀತಾ ಇದೆ. ಇನ್ನೊಂದೇ ರಿಕ್ವೆಸ್ಟ್ ಕೇಳ್ತಾ ಇದ್ದೀವಿ ಸರ್. ನಾವು 3,000-4 ಸಾವಿರ ಜನ ಸ್ಟೂಡೆಂಟ್ಸ್ ಎಲ್ಲ ಓಡಾಡ್ತಾ ಇರ್ತಾರೆ. 3-4 ಕಾಲೇಜ್ ಐತಿ ಇಲ್ಲಿ. ಇಲ್ಲೇ ಪಕ್ಕದಲ್ಲಿ ಸಿವಿಲ್ ಕೋರ್ಟ್ ಇದೆ. ಹಾಗಾಗಿ ತುಂಬ ಕಷ್ಟ ಆಗ್ತಾ ಇದೆ ಸರ್ ನಮಗೆ. ನಗರದ ಬಹುತೇಕ ರಸ್ತೆಗಳ ಅಕ್ಕಪಕ್ಕ ಫುಟ್ಪಾತ್ಗಳಲ್ಲಿ ಕಾಮಗಾರಿ ನಡೆಸಲಾಗುತ್ತಿದೆ. ಆದರೆ ಅದರ ವೇಗ ಆಮೆಗತಿಯಾಗಿದೆ. ಇದರಿಂದ ಬೆಂಗಳೂರಿಗರು ಫುಟ್ಪಾತ್ ಮೇಲೆ ಓಡಾಡದಂತಾಗಿದೆ. ಇನ್ನಾದ್ರೂ ಕಾಮಗಾರಿಗಳನ್ನು ವೇಗವಾಗಿ ಮುಗಿಸುವಂತಾಗ್ಲಿ. ಮಾದೇಶಾನೇಕಲ್, ಪಬ್ಲಿಕ್ ಟಿವಿ, ಬೆಂಗಳೂರು.